ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಪಲ್ಲವಿ ಇಳಕಲ್ ಅವರ ಜಾತಕದ ವಿಶ್ಲೇಷಣೆ ಮಾಡೋಣ. ಇಳಕಾರಾಗೈತೆ ಅವ್ರು, ಇಳಕಲ್ ಇರಲಿ. ಸ್ತ್ರೀ, 30 ಮಾರ್ಚ್ 1991, 6 ಗಂಟೆ 20 ನಿಮಿಷ ಬೆಳಗ್ಗೆ ತುಮಕೂರಲ್ಲಿ ಜನನ. ಹಸ್ತ ನಕ್ಷತ್ರ, ಕನ್ಯಾ ರಾಶಿ, ಮೀನ ಲಗ್ನದಲ್ಲಿ ಜನನ. 6 ಸೆಂಟಿ ಇರ್ತಾರೆ ಅವರು, ಮೀನ ಲಗ್ನದವರು. 6 ಸೆಂಟಿಮೀಟರ್. ಧ್ರುವ ಯೋಗದಲ್ಲಿ ಹುಟ್ಟಿದ್ದೀರ. ನಿಮ್ಮ ತಂದೆಯವರ ಪೂರ್ವಜರ ಒಂದು ಭಾಗ ನೀವು, ಸಮಥಿಂಗ್ ಎಲ್ಸ್, ಅಜ್ಜ ಇರ್ಬೋದು, ಅಜ್ಜಿ ಇರ್ಬೋದು. ಧ್ರುವ ಯೋಗದಲ್ಲಿ ಹುಟ್ಟಿದರೆ ಪೂರ್ವಜರೇ ರಿಪೀಟ್ ಆಗಿ ಹುಟ್ಟಿರ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹೌದು, ಬನ್ನಿ ನೋಡೋಣ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, ಅದು 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ದರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ. ಬಾಲ್ಯಾವಸ್ಥೆ ಅಂತ ಕರಿತೀವಿ ನಾವು. ಇದನ್ನು ನಾವು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ. ಇದನ್ನು ನಾವು ಯೌವನ ಅವಸ್ಥೆ ಅಂತ ಕರಿತೀವಿ. ಯೌವನ ಅವಸ್ಥೆಯಲ್ಲಂತೂ ಇರುವಂಥ ಗ್ರಹಗಳು 100% ಫಲ ಕೊಡುತ್ತೆ. ರಾಹು ಮತ್ತು ಕೇತು ಮತ್ತು ಉಚ್ಚ ಮತ್ತು ನೀಚ ಗ್ರಹಗಳಿಗೆ 0 ಡಿಗ್ರಿ ಇದ್ರೂ ಅವು ಕೆಟ್ಟ ಫಲ ಕೊಡ್ತಾವೆ, ಒಳ್ಳೆ ಫಲ ಕೊಡ್ತಾವೆ. ಆದರೆ ಅಸ್ತಂಗತ ಗ್ರಹ ಕೊಡೋದಿಲ್ಲ. ಬನ್ನಿ, ಎಷ್ಟೇ ಡಿಗ್ರಿ ಇದ್ರೂ ಅಸ್ತಂಗತ ಫಲ ಕೊಡೋದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ನೋಡು, ಇದು 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3 50-50. ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಬನ್ನಿ, ಹಾಗಾದರೆ ಮೀನ ಲಗ್ನದ ಯೋಗಕಾರಕ ಗ್ರಹಗಳ್ಯಾವುದು? 1ನೇದೇ ಗುರು, 2ನೇದು ಬಂದು ಬುಧ, 3ನೇದು ಬಂದು ಕುಜ, 4ನೇದು ಬಂದು ಚಂದ್ರ, ತಾತ್ಕಾಲಿಕ ಮಾತ್ರ ಸೂರ್ಯ. ರಾಹು ಕೇತು ಅತಿ ದೊಡ್ಡ ವಿರೋಧಿಗಳು. ಇದು ನೆನಪಿಟ್ಕೊಂಬಿಡಿ. ಅತಿ ದೊಡ್ಡ ವಿರೋಧಿ ಶುಕ್ರ, ಅತಿ ದೊಡ್ಡ ವಿರೋಧಿ ಶನಿ. ಬನ್ನಿ, ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ವಕ್ರಗತಿ, ಉಚ್ಚಸ್ಥಾನ, ನೀಚ ಆಗಲಿ ಅಸ್ತಂಗತ ಆಗಲಿ ಯಾರೂ ಇಲ್ಲ. ಬಹಳ ಕ್ಲೀನ್ ಇದೆ ಜಾತಕ. 100% ಕ್ಲೀನ್ ಇದೆ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಕ್ಲೀನೆಸ್ಟ್ ಜಾತಕ ಅಂದರೂ ಅಡ್ಡಿ ಇಲ್ಲ. ಬನ್ನಿ, ಹಾಗಾದರೆ ಏನು ಪ್ರಾಬ್ಲಮ್ ಇವ್ರದ್ದು? ಒಂದೇ ಲಗ್ನ ಕುಂಡ್ಲಿ ನೋಡಿದರೆ ಮಾತ್ರ ಗೊತ್ತಾಗೋದಿಲ್ಲ, ಎಲ್ಲನೂ ನೋಡ್ಬೇಕಾಗುತ್ತೆ. ಕರೆಕ್ಟಾ? ಒಂದನೇ ಭಾವದಲ್ಲಿ ಸೂರ್ಯ, ಒಳ್ಳೆ ವ್ಯಕ್ತಿತ್ವ ಇರುತ್ತೆ ಇವ್ರದ್ದು. ಒಳ್ಳೆ ಜವಾಬ್ದಾರಿತ ಮನುಷ್ಯ.
ಜವಾಬ್ದಾರಿಯುತ ಉಳ್ಳವಳು, ರಿಸ್ಪಾನ್ಸಿಬಲ್ ಪರ್ಸನ್. ಸೂರ್ಯ ರೋಗ ನಿರೋಧಕ, ಯಾವುದೇ ಕಾರಣಕ್ಕೂ ಇವ್ರಿಗೆ ರೋಗಗಳು ಬರೋಂಗಿಲ್ಲ, ಕಡಿಮೆ ರೋಗ ಮುಕ್ತಳಿಯವಳು. ಆದರೆ ಒಂದು ಪಲ್ಲವಿಯವರೇ ವಿಪರೀತ ಸಿಟ್ಟು ನಮಗೆ. ಆ ಸಿಟ್ಟೆ ನಿಮ್ಮನ್ನು ಸ್ವಲ್ಪ ತೊಂದರೆಗೀಡ ಮಾಡ್ತಾ ಇದೆ ಅಷ್ಟೆ, ಬಿಟ್ಟರೆ ಏನಿಲ್ಲ. ನೋಡಿ, ದಿನನಿತ್ಯ ಬೆಳಿಗ್ಗೆ ಎದ್ದು ಒಂದು ತಂಬಿಗೆಯಲ್ಲಿ, ತಾಮ್ರದ ತಂಬಿಗೆಯಲ್ಲಿ ನೀರು ಹಾಕ್ಕೊಳ್ಳಿ, ಅದರಲ್ಲಿ ಅರಿಶಿನ ಕುಂಕುಮ ಹಾಕಿ ಒಂದು ಕೆಂಪು ಹಾಕಿಬಿಟ್ಟು 21 ನಮಸ್ಕಾರಗಳಿವೆ. ಇಲ್ಲ ಅಂತಂದರೆ 21 ನಮಸ್ಕಾರ ನಿಮ್ಗೆ ಹೇಳೋಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ನಾನು ಹೇಳೋದನ್ನು ಸಂಪೂರ್ಣ ಅರ್ಥ ಮಾಡ್ಕೊಳ್ಳಿ. ಇಪ್ಪತ್ತೊಂದು ಶ್ರುತಿಗಳಿವೆ, ಹೌದಾ? ಏನವು? 21 ಸೂರ್ಯನ ಹೆಸರನ್ನು ಹೇಳಿ ಆ ನೀರನ್ನು ಗಿಡಕ್ಕೆ ಹಾಕಿ. ಇಲ್ಲ ಅಂತಂದರೆ ಓಂ ಭಾಸ್ಕರಾಯ ವಿದ್ಮಹೆ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಅಂತೇಳಿ, ತನ್ನೋ ಸೂರ್ಯ ಪ್ರಚೋದಯಾತ್ ಅಂತೇಳಿ. ಮಕ್ಕಳ ವಿಚಾರವಾಗಿ, ಸಂತಾನ ವಿಚಾರವಾಗಿ ಶ್ರೀ ಪರಶುರಾಮ ಸ್ತುತಿಯನ್ನು ಮಾಡಿ. ಕಲಾಚಾಲ ಯಶ್ಯ ಮಹಿಂ ದ್ವಿವಿಜಯಬ್ಬೆ ಅನ್ನೋ ಒಂದು ಇದೆಯಲ್ಲ ಅದು. ಹಾಗಾಗಿ ನಾನು ನಿಮ್ಗೆ ಕೊಡ್ತೀನಿ, ಅದನ್ನು ನೀವು ಕೇಳಿದರೆ ನಾನು ನಿಮಗೆ ಕೊಡ್ತೀನಿ, ಅದೇನು ದೊಡ್ಡ ವಿಚಾರ ಅಲ್ಲ. ನೋಡಿ, ಬನ್ನಿ ಈಗ ವಿಷಯಕ್ಕೆ ಬರೋಣ. 1ನೇ ಭಾವದ ಫಲ, ಒಳ್ಳೆ ವ್ಯಕ್ತಿತ್ವ ಬಂದಿರ್ತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ಕೊಡ್ತೀರಿ, ಮೆಂಟಲಿ ಫಿಸಿಕಲಿ ಭಾಳ ಕೆಪಬಲ್ ಇರ್ತೀರಿ, ಆಶಯ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ. ನಿಮ್ಮ ಇಮೇಜು ಪಬ್ಲಿಕ್ಕು ಹಾಗೂ ಮನೆಯಲ್ಲಿ ಭಾಳ ಸಾಫ್ಟ್ ಆ್ಯಂಡ್ ವೈಟ್ ಕಲರ್ ಆಗಿರುತ್ತೆ. ಬುದ್ಧಿವಂತಿಕೆಯ ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ. ಇದು 1ನೇ ಭಾವದ ಫಲ. ನೋಡಿ, ಇಲ್ಲಿ ಬುಧ ಹಾಗೂ ಕುಜ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. 7 ಕ್ಯಾರೆಟ್ಟು ಪಚ್ಚೆ ಹಾಕ್ಕೊಳ್ಳಿ, 7 ಕ್ಯಾರೆಟ್ಟು ಹವಳ ಹಾಕ್ಕೊಳ್ಳಿ. ಯಾಕಂದರೆ ಇವನೇನಿದಲ್ಲ 4 ಮತ್ತು 7ನೇ ಭಾವದ ಸ್ವಾಮಿ ಆದರೆ ಇವನು 2 ಮತ್ತು 9ನೇ ಭಾವದ ಸ್ವಾಮಿ. ಇಲ್ಲಿ ವೀಕ್ ಇದ್ದಾರೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಬಾಲ್ಯಾವಸ್ಥೆಯಲ್ಲಿದ್ದಾರೆ ಅವರು, ಅದನ್ನು ಆಮೇಲೆ ಮಾತಾಡೋಣ ಬನ್ನಿ. ಇಲ್ಲೇ ಶುಕ್ರ ಶಾಂತಿ ಮಾಡಿಕೊಳ್ಳೇಬೇಕು, ನೀವು ಭಾರ್ಗವನ ಶಾಂತಿ ಮಾಡಿಕೊಳ್ಳೇಬೇಕು. ಬುಧನಿಗೆ ನೀವು 7 ಕ್ಯಾರೆಟ್ ಹವಳ ಹಾಕಿದರೆ ಇಲ್ಲಿ ನಿಮಗೆ 2 + 4 + 7ನೇ ಭಾವದ ಫಲ ಸಿಗುತ್ತೆ. ಏನು? ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸನ್ನು ಕಲ್ತಿರ್ತೀರಿ, ನಿಮ್ಮ ನಡವಳಿಕೆ ಮತ್ತೊಬ್ಬರಿಗೆ ಮಾದರಿಯಾಗಿರುತ್ತೆ, ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಸಮತೋಲನವಾಗಿರುತ್ತೆ, ಹಿಡಿತದಲ್ಲಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಂದ ಸಹಾಯ ತಗೋತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದ ವಿಚಾರದಲ್ಲಿ ಸಾತ್ವಿಕತೆಯನ್ನು ಮರಿತೀರಿ. ಅದು ಅಲ್ಲದೆ ಪರಿವಾರದ ಸ್ಥಿತಿ ಎಷ್ಟೇ ಕೆಳಮಟ್ಟಕ್ಕಿದ್ರೂ ಅದನ್ನು ಎತ್ತರ ಮಟ್ಟಕ್ಕೆ ತೊಗೊಂಡು ಹೋಗೋಷ್ಟು ಬುದ್ಧಿವಂತರಾಗಿರ್ತೀರಿ. ಅದು ಅಲ್ಲದೆ ಇನಿಷಿಯಲಿ ಭಾಳ ಒಳ್ಳೆ ಸ್ಟಡಿ ಮಾಡಿರ್ತೀರಿ. ನಿಮ್ಮ ಮಾತು ಭಾಳ ಸ್ವೀಟ್ ಹಾಗೂ ಸ್ಟ್ರೇಟ್ ಆಗಿರುತ್ತೆ, ಸ್ವೀಟ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತೀರಿ. ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವದ ಫಲ. ಅದೇ ರೀತಿ ನೀವು 4ನೇ ಭಾವದ ಫಲವನ್ನು ಇಲ್ಲಿ ಅನುಭವಿಸ್ತೀರಿ. ಏನು? ಜವಾಬ್ದಾರಿತ ವ್ಯಕ್ತಿತ್ವ ಆಗಿರ್ತೀರಿ, ರಿಸ್ಪಾನ್ಸಿಬಲ್ ಅನ್ನು ತಲೆ ಮೇಲೆ ಹೊತ್ಕೋತೀರಿ. ನನ್ನವರು, ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ ಎಲ್ಲರ ಜವಾಬ್ದಾರಿ ಕೊಟ್ಟರು ತಗೊಂಡು ಹೋಗು ನೋಡಿಸ್ಕೊಂಡು ಹೋಗುವಷ್ಟು ಕೆಪಬಲ್ ಆಗಿರ್ತೀರಿ.
ಯಾವುದೇ ಬಿಸ್ನೆಸ್ ಮಾಡಲಿ, ಯಾವುದೇ ವ್ಯವಹಾರ ಮಾಡಲಿ, 100ಕ್ಕೆ 100 ಫಲ ಸಿಗುತ್ತೆ. ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆಯ ಪ್ರಾಪರ್ಟಿ ಹೊಂದಿರ್ತೀರಿ, ಎಲ್ಲರ ಜೊತೆಗೂ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ. ಮನೆಯ ಸ್ಥಿತಿ ಭಾಳ ಚೆನ್ನಾಗಿರುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಭಾಳ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೊತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ಕೋತೀರಿ. ಮೂವೇಬಲ್ ಆ್ಯಂಡ್ ಇಮ್ಮೂವೇಬಲ್ ಪ್ರಾಪರ್ಟಿ, ಆಭರಣ, ವೆಹಿಕಲ್ಲು, ಆಮೇಲೆ ಲಿಕ್ವಿಡ್ ಮನಿ ಎಲ್ಲವನ್ನೂ ಹೊಂದುವುದಲ್ಲದೆ ಮನೆ, ಶಾಪು, ಫಾರ್ಮು ಇವು ಸ್ವತಃ ಸ್ವಂತವಾಗಿ ನೀವು ದುಡಿದು ಗಳಿಸಬಲ್ಲಿರಿ. ದಾಂಪತ್ಯ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀವಿ. ಒಳ್ಳೆ ಗಂಡ ಸಿಕ್ಕಿರ್ತಾನೆ, ಗಂಡ ಬಹಳ ಒಳ್ಳೆ ಗುಣದವನಾಗಿರ್ತಾನೆ, ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ. ದಿನನಿತ್ಯ ಬರುವ ದುಡ್ಡಿಗೆ ಏನೂ ಕಡಿಮೆ ಇರುವುದಿಲ್ಲ. ಯಾವುದೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದರೂ ಲಾಭದಲ್ಲಿರ್ತೀರಿ, ಒಳ್ಳೆ ಸೆಕ್ಶುವಲ್ ಲೈಫ್ ಅನುಭವಿಸ್ತೀರಿ. ದಿನನಿತ್ಯದ ನಡವಳಿಕೆ, ಒಮ್ಮೆ ಬಡತನ, ಒಮ್ಮೆ ಸಾಹುಕಾರಿಕೆ ಅಂತಿರೋದಲ್ಲ, ಒಂದೇ ಲೆವೆಲಲ್ಲಿ ಜೀವನ ಮಾಡ್ತೀರಿ. ಸ್ವಂತ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಲಾಭ ಪಡ್ಕೋತೀರಿ. ನೀವು ಪ್ರೊಫೆಷ್ನಲ್ ಆಗಿದ್ದರೆ ಒಳ್ಳೆ ಹೆಸರನ್ನು ತಗೋತೀರಿ, ಜೀವನದಲ್ಲಿ ಬಹಳ ಸಕ್ಸಸ್ ಅಂತೀರಿ. ಇದು ಬುಧ ಕೊಡುವಂತಹ ಫಲಗಳು. ದಯವಿಟ್ಟು ಶುಕ್ರ ಶಾಂತಿ ಮಾಡ್ಕೊಳ್ಳಿ. ಒಳ್ಳೆಯವನಲ್ಲ ಅವನು 2ನೇ ಮನೆಯಲ್ಲಿ, ಯಾಕಂದರೆ 8ನೇ ಭಾವದ ಸ್ವಾಮಿ ಅವನು. ಶುಕ್ರ ಶಾಂತಿ ಮಾಡ್ಕೊಳ್ಳಿ. ನೋಡಿ, ಮೀನ ಲಗ್ನಕ್ಕೆ 4ನೇ ಮನೆಯಲ್ಲಿ ಕುಜ ಬಂದರೆ ಮಾಂಗಲ್ಯ ದೋಷ ಆಗೋದಿಲ್ಲ, ಯಾಕಂದರೆ ಅವನು 2 ಮತ್ತು 9ನೇ ಭಾವದ ಸ್ವಾಮಿ. ಒಬ್ಬೊಬ್ಬರು ಪೋಂಗಾ ಪಂಡಿತ್ ಹೇಳ್ತಾರೆ, 4ನೇ ಮನೆಯಲ್ಲಿ ಕುಜ ಬಂದಿದ್ದಾನೆ, ಮಾಂಗಲ್ಯ ದೋಷ ಇದೆ. ಇಲ್ಲ ಸ್ವಾಮಿ, ಮೀನ ಲಗ್ನಕ್ಕಾಗಲಿ ಮೇಷ ಲಗ್ನಕ್ಕೆ 4ನೇ ಮನೆಯಲ್ಲಿ ಕುಜ ನೀಚಾಗ್ತಾನೆ, ಅದು ಒಪ್ಕೊಳ್ಳೋ ಮಾತು ಇಲ್ಲ. ಮೀನ ಲಗ್ನಕ್ಕೆ 4ನೇ ಮನೆಯಲ್ಲಿ ನೋಡಿ, ಇವನೇನಾದರೂ ಇಲ್ಲಿ ಬಂದರೆ ಕುಬೇರ ಯೋಗ ಅಂತ ಹೇಳ್ತೀನಿ ನಾನು. ಹೌದು, ದಿಸ್ ಇಸ್ ಕಾಲ್ಡ್ ಕುಬೇರ ಯೋಗ. ನೋಡಿ, ಮೊದಲು ಇವನು ತೊಗೊಂಡ್ಬಿಡೋಣ ಫಸ್ಟ್, ಆಮೇಲೆ ಯೋಗಗಳ ಬಗ್ಗೆ ಹೋಗೋಣ. ಇವನು 2 ಮತ್ತು 9ನೇ ಭಾವದ ಸ್ವಾಮಿ ಪ್ಲಸ್ 4ನೇ ಮನೆಯಲ್ಲಿ ಕೂತಿದ್ದಾನೆ. ಕರೆಕ್ಟಾ? ನೋಡಿ, ನೀವು ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾನು 2ನೇ ಭಾವದ ಫಲವನ್ನು ಹೇಳಿದ್ದೀನಿ, ಇಲ್ಲಿ 4ನೇ ಭಾವದ ಫಲವನ್ನು ಹೇಳಿದ್ದೀನಿ, 9ನೇ ಭಾವದ ಫಲವನ್ನು ಹೇಳಬೇಕು. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ. ತಂದೆಯ ಜೊತೆಗೆ ಒಳ್ಳೆಯ ಸಂಬಂಧ ಹೊಂದಿರ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಗೆಲುವು ಸದಾ ನಿಮ್ಮದಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಗೆ ಸಹಾಯ ತಗೋತೀರಿ. ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಯಾವಾಗಲೂ ಲಕ್ಕಿಯೆಸ್ಟ್ ವುಮೆನ್ ನೀವು. ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ನೋಡಿ, ಈ ಮಿಹಿರಾರ ಭಟ್ರು ಬಹಳ ಚಂದ ಬರೀತಾರೆ ಒಂದು ಕಡೆ, ಪರಿವರ್ತನಾ ರಾಜಯೋಗ ಅಂತ. ಇಲ್ಲಿ ಯೋಗಕಾರಕರಾದಂಥ ಬುಧ, ಇಲ್ಲಿ ಯೋಗಕಾರಕರಾದಂಥ ಕುಜ, ಬುಧನ ಇಲ್ಲೇ ಬಂದು ಕುಜ ಕೂತಿದ್ದಾನೆ, ಕುಜನ ಮನೇಲಿ ಬುಧ ಕೂತಿದ್ದಾನೆ. ಇದನ್ನು ಪರಿವರ್ತನಾ ರಾಜಯೋಗ ಅಂತ ಕರೀತೀವಿ. ಒಂದು ವೇಳೆ ಇಬ್ಬರು ಸ್ಟ್ರಾಂಗ್ ಇದ್ದಿದ್ರೆ ನೀವು KS IAS ಆಗ್ತಿದ್ರಿ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗೂ ಟೈಮ್ ಮೀರಿಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬುಧನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. 9 ದಿನ ಜಪ ಹೋಮ ಮಾಡಿ ಕಳಿಸ್ತೀನಿ ನಿಮಗೆ ನಾನು ಸ್ಟೋನನ್ನು. 100ಕ್ಕೆ 100 ನಿಮ್ಮ ಕೆಲಸದಲ್ಲಿ ಎತ್ತರ ಮಟ್ಟಕ್ಕೆ ಬೆಳೀತೀರಿ. ನೀವು ಹೆಡ್ ಆಗ್ತೀರಿ, ನೀವು ಟೀಮ್ ಲೀಡರ್ ಆಗಿರ್ತೀರಿ, ನೀವು ನಡೆಸ್ಕೊಂಡು ಹೋಗುವಷ್ಟು ಕೆಪಬಲ್ ಆಗಿರ್ತೀರಿ. ಬುಧ ಮತ್ತು ಕುಜ ಪರಿವರ್ತನಾ ರಾಜಯೋಗ, ದೊಡ್ಡ ರಾಜಯೋಗ, ಬಹಳ ಸುಖಮಯ ರಾಜಯೋಗ. ಯಾರ ಜಾತಕದಲ್ಲಿ ಪರಿವರ್ತನಾ ರಾಜಯೋಗ ಗೊತ್ತು ಅವ್ರಿಗೆ ಒಳ್ಳೆಯ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸಂಪತ್ತು, ಯಶಸ್ಸು, ಕೀರ್ತಿ, ಸಾಧನೆ. ಅದು ಅಲ್ಲದೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಯುಷ್ಯ, ಒಳ್ಳೆಯ ಎತ್ತರ ಸ್ಥಾನ, ಸುಖ, ನೆಮ್ಮದಿ,
ಕೀರ್ತಿ, ಬಹಳ ಸುಖದಲ್ಲಿ ಎತ್ತರಕ್ಕೆ ಹೋಗ್ತೀರಿ ಅಂತಂದು ಬಹಳ ಚಂದ ಮೀರಾರ ಭಟ್ರು ತಮ್ಮ ಗ್ರಂಥದಲ್ಲಿ ವಿವರಿಸಿದ್ದಾರೆ. ದೊಡ್ಡ ರಾಜಯೋಗ ಇದು. ದೊಡ್ಡ ರಾಜಯೋಗ, ದೊಡ್ಡ ರಾಜಯೋಗ. ಗುರು ಸ್ವಂತ ನೋಡಿ, ಯಾರೇ ಒಂದು ಗುರು 1 ಮತ್ತು 10ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಯೋಗಗಳ ಬಗ್ಗೆ ಆಮೇಲೆ ಮಾಡೋಣ. ನಾನು ಆಲ್ರೆಡಿ 1ನೇ ಭಾವದ ಫಲವನ್ನು ನಿಮಗೆ ವಿವರಿಸಿಬಿಟ್ಟಿದ್ದೀನಿ. ಐದು, ನಿಮಗೆ ಒಳ್ಳೆ ಎಜುಕೇಷನ್ ಇರುತ್ತೆ, ಒಳ್ಳೆ ದಾಂಪತ್ಯ ಇರುತ್ತೆ, ಒಳ್ಳೆ ಮಕ್ಕಳು ಹುಡ್ತಾರೆ. ಮಕ್ಕಳು ಸುಸಂಸ್ಕೃತರು, ನೀತಿವಂತರು, ರೀತಿವಂತರು, ಬುದ್ಧಿವಂತರಾಗಿರ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ನಿಮಗೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಕಸಿನ್ಸು, ಗಂಡ ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ನೀವು ಅನುಭವಿಸ್ತೀರಿ. ಯಾವುದೇ ಕಷ್ಟ ಅಂತ ಬರಲಿ, ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ ಅಂತ ಬರಲಿ, ಕಣ್ಣು ಮುಚ್ಚಿ ಪಾಸ್ ಆಗ್ತೀರಿ, ಸುಖ ಶಾಂತಿಯಿಂದ ಬದುಕ್ತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ಪಬ್ಲಿಕ್ ಇಮೇಜನ್ನು ಹುಟ್ಟಾಕೊಂಡಿರ್ತೀರಿ. ಇದು 5ನೇ ಭಾವದ ಫಲ. ನೀವು ಮಾಡುವ ಕೆಲಸ ನಿಮಗೆ ಇಷ್ಟವಾಗಿರುತ್ತೆ, ವಿಧಾನ ಇಷ್ಟ ಆಗಿರುತ್ತೆ, ಕೆಲಸದಲ್ಲಿ ಗೆಲುವು ಸಾಧಿಸ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ತಂದೆ ಜೊತೆಗೆ ಕೊನೆಯವರೆಗೂ ಸಂಪೂರ್ಣ ಒಳ್ಳೆಯ ಸಂಬಂಧ ಹಾಗೂ ಪ್ರೀತಿ ಪ್ರೇಮದಿಂದ ಇರ್ತೀರಿ. ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸಾಧನೆ, ಯಶಸ್ಸು ಎಲ್ಲವನ್ನೂ ಗಳಿಸಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಇದು 10ನೇ ಭಾವದ ಫಲ. ಇಲ್ಲೇ 3 ಯೋಗ ಇದೆ. 1ನೇದ್ದು ಗುರೋಭ್ಯ ಯೋಗ, 2ನೇದು ಧರ್ಮಧ್ವಜ ಯೋಗ, 4ನೇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಗುರುಹಬ್ಬೆ ಯೋಗ. ನನಗೆ ಗೊತ್ತಿಲ್ಲ ನಿಮ್ಮ ತಂದೆಯವರು ರಾಯರಿಗೆ ನಡ್ಕೋತಾರೋ, ಇಲ್ಲ ವಾದಿರಾಜರಿಗೆ ನಡ್ಕೋತಾರೋ, ಇಲ್ಲ ಭೂತರಾಜರಿಗೆ ನಡ್ಕೋತಾರೋ, ಇಲ್ಲ ಅಕ್ಕಲಕೋಟೆ ಸಮರ್ಥಿಗೆ ನಡ್ಕೋತಾರೋ, ಇಲ್ಲ ದತ್ತಾತ್ರೇಯಗೆ ನಡ್ಕೋತಾರೋ, ಇಲ್ಲ ಸಾಯಿಬಾಬಾರಿಗೆ ನಡ್ಕೋತಾರೋ. ಅವರ ಆಶೀರ್ವಾದದಿಂದ ಹುಟ್ಟಿದಂಥ ಮಗು ನೀವು. ಅಂದಾಗ ಮಾತ್ರ ಗುರು ಉಚ್ಚ ಸ್ಥಾನಕ್ಕೆ ಬರ್ತಾನೆ, ಪ್ಲಸ್ ಧರ್ಮಧ್ವಜ ಯೋಗವನ್ನು ಜನರೇಟ್ ಮಾಡ್ತಾನೆ. ಇದು ಕಟ್ಟಿಟ್ಟ ಬುದ್ಧಿ. ನಿಮಗೆ ಸದಾ ಗುರುವಿನ ಆಶೀರ್ವಾದ ಇರುತ್ತೆ. ನಿಮ್ಮನ್ನು ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ. ನಿಮಗೆ ಯಾರೇ ಕೆಟ್ಟದ್ದು ಬಯಸಿದ್ರು ಕೆಟ್ಟದ್ದಾಗಲ್ಲ. ನೋಡಿ, ತಾಯಿ ಹಾಗೂ ದೇವರ ಇವರಿಬ್ಬರಿಗಿಂತನೂ ಅತಿ ದೊಡ್ಡ ಆಶೀರ್ವಾದ ಗುರುವಿನ ಆಶೀರ್ವಾದ. ಹಾಗೂ ನಿಜವಾಗಲೂ ನಿಮಗೆ ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿದೆ. ಸಂಪೂರ್ಣ ಗುರುವಿನ ಆಶೀರ್ವಾದ. ಜೀವನದಲ್ಲಿ ಕಷ್ಟಗಳೇ ಇರುವುದಿಲ್ಲ ನಿಮಗೆ. ಈಗ ಕ್ಷಣಿಕ ಅವೆಲ್ಲ. ಆದರೆ ಒಂದು ಹೇಳ್ತೀನಿ ಪಲ್ವಿಯವರೇ, ಗುರೋಭ್ಯ ಯೋಗ ಎಲ್ಲರಿಗೂ ಬರಲ್ಲ ರೀ. ಹೆಂಗೆ ಗಜಕೇಸರಿ ಯೋಗ ಎಲ್ಲರಿಗೂ ಆಗಲ್ವೋ ಹಾಗೆ ಗುರೋಭ್ಯ ಯೋಗನೂ ಆಗೋದಿಲ್ಲ. 5ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಶುಕ್ರ ಆಗಲಿ ಗುರು ಆಗಲಿ ಬಂದರೆ ಗುರೋಭ್ಯ ಯೋಗ ಅಂತ ಕರಿತೀವಿ. ಶುಕ್ರ ದಾನವರ ಗುರು ಆದರೆ ಗುರು ಮಾನವರ ಗುರು. ಬಹಳ ಪುಣ್ಯವಂತರು ಗುರೋಭ್ಯ ಯೋಗವನ್ನು ಹೊಂದಿದ್ದಾರೆ. ಧರ್ಮಧ್ವಜ ಯೋಗ, ದಾನ, ಧರ್ಮ, ಪ್ರೀತಿ, ಪ್ರೇಮ, ದೇವರು ದಿಂಡ್ರು, ದೇವರಲ್ಲಿ ಭಕ್ತಿ, ದಾನದಲ್ಲಿ ಬಹಳ ನಂಬಿಕೆ, ಕೊಡೋದರಲ್ಲಿ ಎತ್ತಿದ ಕೈ, ಧರ್ಮವನ್ನು ಬಹಳ ಪಾಲಿಸ್ತೀರಿ, ದೇವರಲ್ಲಿ ಬಹಳ ಭಕ್ತಿ ಇದ್ದೀರಿ. ಯಾವುದಾದರೂ ಒಂದು ಮುಂದಿನ ನಾನು ಹೇಳ್ತಾ ಇದ್ದೀನಿ, ಫ್ಯೂಚರಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನದ ಸೆಕ್ರೆಟರಿನೋ ಇಲ್ಲ ಸಂಚಾಲಕನೋ ಇಲ್ಲ ಅಧ್ಯಕ್ಷರೋ ಈ ಸ್ಥಾನವನ್ನು ನೀವು ಪಡ್ಕೊಂಡು ಮುಂದೊಂದು ದಿನ ನೀವು ಧರ್ಮದ ಕೆಲಸ ಮಾಡ್ತೀರಿ. ಅದು ಧರ್ಮಧ್ವಜ ಯೋಗ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಸಂಪತ್ತು, ಐಶ್ವರ್ಯ
ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುದ್ಧಿ ಅಂತಾರೆ. ಒಳ್ಳೆ ಸಂಪತ್ತನ್ನು ಅನುಭವಿಸ್ತೀರಿ, ಒಳ್ಳೆ ಐಶ್ವರ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ವಿದ್ಯೆನೂ ಅನುಭವಿಸಿರಿ. ಯಾರ ಜಾತಕದಲ್ಲಿ ಈ ಮೂರೂ ರಾಜಯೋಗಗಳಾಗ್ತವೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸಾಧನೆ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಯುಷ್ಯ ಹಾಗೂ ಶ್ರೇಷ್ಠ ಜೀವನವನ್ನು ಕೊಟ್ಟು ನಿಮ್ಮನ್ನು ಸುಖಮವಾಗಿಟ್ಟಿರ್ತಾನೆ ದೇವರು. ನೋಡಿ, ಯೋಗ ಸುಧೆ, ಯೋಗ ಚಂದ್ರಿಕೆಯಲ್ಲಿ ಬಹಳ ಚಂದ ಆ ಬುಕ್ಕಿನಲ್ಲಿ ಈ ಮೂರೂ ಯೋಗಗಳ ಬಗ್ಗೆ ಬಹಳ ಚಂದ ವಿವರಣೆ ಕೊಟ್ಟಿದ್ದಾನೆ. ನಾನು ದೇವದೂತನಲ್ಲ, ಹೌದು, ನಾನು ಸನ್ಯಾಸಿಯಲ್ಲ, ನಾನು ಇಂಜಿನಿಯರಿಂಗ್ ಆದಮೇಲೆ ನಾನು ಸಿಸ್ಟಮ್ಯಾಟಿಕ್ ಆಗಿ ಬೇಸಿಕ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಬೇಸ್ ಇಟ್ಕೊಂಡು ನಾನು ವೇದಿಕ್ ಅಸ್ಟ್ರಾಲಜಿಯನ್ನು ಓದ್ಕೊಂಡಿದ್ದೀನಿ. 100ಕ್ಕೆ 100 ಹೇಳ್ತೀನಿ ಪಲ್ಲವಿ ಅವರೇ, ನಿಮ್ಮಂಥ ಸುಖ ಜೀವನ ಯಾರಿಗೂ ಸಿಗೋದಿಲ್ಲ. ನೋಡಿ, ಚಂದ್ರ 7ನೇ ಮನೆಯಲ್ಲಿ ನಿಮ್ಮ ಯಜಮಾನರು ನಿಮ್ಮನ್ನು ಭಾಳ ಪ್ರೀತಿಸ್ತಾರೆ, ನೀವು ನಿಮ್ಮ ಯಜಮಾನರು ಭಾಳ ಪ್ರೀತಿಸ್ತೀರಿ. 5ನೇ ಮನೆ ಸ್ವಾಮಿದು ಹೇಳಿದ್ದೀನಿ, 7ದ್ದು ಹೇಳಿದ್ದೀನಿ. ಹೌದು, ಭಾಳ ಪ್ರೀತಿಯಿಂದ ಇರ್ತೀರಿ, ಗಂಡ ಹೆಂಡತಿ ಭಾಳ ಪ್ರೇಮದಿಂದ ಕಳೀತೀರಿ. ಬಟ್ ಶನಿ 11ನೇ ಮನೆಯಲ್ಲಿ ಶಪಿತ ದೋಷ ಮಾಡಿದ. ದಯವಿಟ್ಟು ನಿಮ್ಮ ಗಂಡ, ನಿಮ್ಮ ಯಾರೋ ಯಜಮಾನರು ಅವರು ತ್ರಿಪಿಂಡ ನಾರಾಯಣ ಬಲಿ ಕೊಟ್ಟಿಲ್ಲ ಅಂದರೆ ಇನ್ನೊಮ್ಮೆ ಅವ್ರ ಕಡೆಯಿಂದ ತ್ರಿಪಿಂಡ ನಾರಾಯಣ ಬಲಿ ಕೊಡಿಸಿ. ಯಾಕಂದರೆ ಈಗ ನೀವು ತಂದೆ ತಾಯಿಯವರಿಗೆ ಸೀಮಿತ ಅಲ್ಲ, ನಿಮ್ಮ ಗಂಡನಿಗೆ ಸೀಮಿತ. ದಯವಿಟ್ಟು ಅವ್ರ ಕಡೆಯಿಂದ ಕೊಡಿಸಿ. ನಾ ಇದೊಂದೇ ಹೇಳೋದು. ಹೌದಾ? ಇಲ್ಲಿ ಕೇತು ಧರ್ಮಧ್ವಜ ಯೋಗ ಮಾಡಿದ್ದಾನೆ, ಇಲ್ಲಿ ತ್ರಿಪಿಂಡ ನಾರಾಯಣ ಬಲಿ ಕೊಟ್ಟರೆ ಸಾಕು. ಶುಕ್ರ ಶಾಂತಿ ಒಂದು ಮಾಡ್ಕೊಳ್ಳಿ. ಶುಕ್ರ ಶಾಂತಿಗೆ ನಾವು ಒಂದೇ ಒಂದು ಹೇಳೋದು, ಅಪ್ಪಿತಪ್ಪಿ ನಿಮ್ಮ ಕುಲದೇವರು ರೇಣುಕಾ ಯಲ್ಲಮ್ಮ ಆಗಿದ್ದೇ ಕರೆ ಆದರೆ ದಯವಿಟ್ಟು ಆ ಅಮ್ಮನವ್ರಿಗೆ ಹೋಗಿ ಬೇಡ್ಕೊಂಡು ಪರಶುರಾಮನ ಸ್ತುತಿ ಮಾಡಿದ್ದಿನ 100ಕ್ಕೆ 100 ನಿಮ್ಮ ಆಶೆ ಆಕಾಂಕ್ಷೆಗಳು ಎಲ್ಲವೂ ಇಡುತ್ತವೆ. ನಿಮಗೋಸ್ಕರ ನಾನು ಇವತ್ತು D7 D30 ಎರಡನ್ನೂ ನೋಡ್ತೀನಿ. ನೋಡಲ್ಲ ಹೆಚ್ಚಾಗಿ ನಾನು. ನೋಡಿ, ರುಚಕ ಮಹಾಪುರುಷ ರಾಜಯೋಗ ಅಡ್ಡಿ ಯೋಗ ರೀ ಇದು. ನಾನೇ ಹೇಳಿದೆ ಶುಕ್ರ ಶಾಂತಿ ಆಗ್ಬೇಕಂತ ಹೇಳಿಲ್ವಾ? ಶುಕ್ರ ಶಾಂತಿ ಆಗಲೇಬೇಕು. ನೀಚಗ್ರಹ ಶುಕ್ರನ ಜೊತೆ ಗುರು ಬಂದಿದ್ದಾನೆ. ಶುಕ್ರ ಶಾಂತಿ ಆಗಬೇಕು, ಎಲ್ಲ ಸಿಗುತ್ತೆ. ಶುಕ್ರ ಶಾಂತಿ ಮಾಡ್ಕೊಳ್ಳಿ ದಯವಿಟ್ಟು. ಶುಕ್ರ ನೀಚ ಇದ್ದಾನೆ ನವಮಾಸದಲ್ಲಿ. ಹಾಗಾದರೆ ಬನ್ನಿ ನೋಡೋಣ. ಕೆಲಸದ ವಿಚಾರವಾಗಿ ನೋಡಿ, ನಾನೇನು ಹೇಳಿದೆ ನಿಮಗೆ, 2ನೇ ಮನೆಯಲ್ಲಿ ಸೂರ್ಯ, ಸರ್ಕಾರಿ ನೌಕರಿ, ಗೌರ್ಮೆಂಟ್ ಜಾಬ್ ಹೋಲ್ಡರ್. ಬನ್ನಿ, ಹಂಸ ಮಹಾಪುರುಷ ರಾಜಯೋಗ ಆಗಿದೆ ಇಲ್ಲಿ, ಕರೆಕ್ಟಾ? 5ನೇ ಮನೆ ಇಲ್ಲಿ ಪರಿವರ್ತನಾ ರಾಜಯೋಗ ಆಗಿದೆ, ಕರೆಕ್ಟಾ? ಕರೆಕ್ಟಾಗಿ ಹೇಳಿದ್ದೀನಿ. ನಿಮಗೇನಾದರೂ ಸಂತಾನದ ಬಗ್ಗೆ ವಿಚಾರ ಇದ್ದರೆ ದಯವಿಟ್ಟು ಫೋನ್ ಮಾಡಿ. ನಾನು ನಿಮಗೆ 9 ದಿನ ಜಪ ಮಾಡಿ ಹೋಮ ಮಾಡಿಕೊಡ್ತೀನಿ. ಅದನ್ನು ಓಪನ್ನಾಗಿ ಹೇಳ್ತಾ ಇದ್ದೀನಿ. 7 ಕ್ಯಾರೆಟ್ಟು ಹವಳ, 7 ಕ್ಯಾರೆಟ್ಟು ಪಚ್ಚೆ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಳ್ಳಿ. 100%. ನಾನು ಹೇಳ್ದಂಗೆ ಆಗಲಿಲ್ಲ ಅಂದರೆ ನೋಡಿ, ಆದರೆ ಶುಕ್ರ ಶಾಂತಿ ಆಗಬೇಕು ದಯವಿಟ್ಟು. ಶುಕ್ರ ನೋಡಿ ಇಲ್ಲಿ 9ನೇ ಮನೆಗೆ ಬಂದಿದ್ದಾನೆ. ಶುಕ್ರನೇ ಎಲ್ಲವೂ ಅಡೆತಡೆ ಮಾಡ್ತಾ ಇರೋದು. ಶುಕ್ರ ಶಾಂತಿ ಮಾಡ್ಕೊಳ್ಳಿ. 7 ಕ್ಯಾರೆಟ್ ಹವಳ, 7 ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳಿ, ದಯವಿಟ್ಟು ಹಾಕ್ಕೊಳ್ಳಿ. 100ಕ್ಕೆ 100 ನಿಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲವೂ ಈಡೇರ್ತವೆ. ಹೌದು, ಕೆಲಸದಲ್ಲಿ ಕಿರಿಕಿರಿ ಮತ್ತು ಸಂತಾನ ಎರಡಕ್ಕೂ ಒಂದೇ ಒಂದು 7 ಕ್ಯಾರೆಟ್ ಪಚ್ಚೆ, 7 ಕ್ಯಾರೆಟ್ ಹವಳ ಹಾಕ್ಕೊಳ್ಳಿ, ಶುಕ್ರ ಶಾಂತಿ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಯಜಮಾನರು ತ್ರಿಪಿಂಡ ನಾರಾಯಣ ಬಲಿ ಕೊಟ್ಟಿಲ್ಲ ಅಂದರೆ ಪರ್ಫೆಕ್ಟಾಗಿ 9 ಪಿಂಡನ ಮಾಡಿಸಿ ಕರೆಕ್ಟಾಗಿ ತ್ರಿಪಿಂಡ ನಾರಾಯಣ ಬಲಿ ಕೊಡಿಸಿ ಅವ್ರ ಕಡೆಯಿಂದ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಲ್ಲ ನಾನು.
ಕೆಲಸ ಆಯಿತು. ಮಕ್ಕಳು ನಿಮ್ಮಲ್ಲಿ ಯಾವುದೂ ಫಾಲ್ಟ್ ಇಲ್ಲ, ನಿಮ್ಮ ಯಜಮಾನರದ್ದು ನೋಡಬೇಕಷ್ಟೇ. ಇನ್ನು ನಿಮ್ಮಲ್ಲಿ ಯಾವುದೂ ಫಾಲ್ಟ್ ಇಲ್ಲ. ಬಟ್ ಶುಕ್ರ ಇದ್ದಾನೆ, ಅದೊಂದು ಮಾಡ್ಕೊಳ್ಳಿ. ದೊಡ್ಡ ಫಾಲ್ಟ್ ಅಲ್ಲ, ದಟ್ ಇಸ್ ನಾಟ್ ಬಿಗ್. 7 ಕ್ಯಾರೆಟ್ ಪಚ್ಚೆ 7 ಕ್ಯಾರೆಟ್ ಅವಳ ಭಾಳ ಅಂದರೆ 10 ದಿನದಲ್ಲಿ ಬಂದುಬಿಡುತ್ತೆ. ದೊಡ್ಡ ಫಾಲ್ಟ್ ಅಲ್ಲ. ನಾನು ಹೇಳ್ತಾ ಇರೋದು ಭಾಳಷ್ಟು ದಿನ ನೀವು ಜಪ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ 7 ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳಿ, 7 ಕ್ಯಾರೆಟು ಹವಳ ಹಾಕ್ಕೊಳ್ಳಿ, ನೋಡಿ ಆಮೇಲೆ ಬನ್ನಿ. ಹಾಗಾದರೆ T30 ನೋಡ್ತೀನಿ ಅಂದಿದ್ದೀನಿ ನಾನು, ಕರೆಕ್ಟಾ? ಬನ್ನಿ. Once again, this is okay, this is okay, this is okay, this is okay, this is okay. Once again, ಶುಕ್ರ. ಯಾಕೆ ತ್ರಿಶಾಂಶ ಯಾಕೆ ನೋಡ್ತಾರೆ ಗೊತ್ತಾ? ಯಾವ ಗ್ರಹ ವಿಪರೀತ ಕಾಡ್ತಾ ಇದೆ ಅಂತ. ಹೇಳೋದು ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು. ನಿಮಗೆ ಏನು ಚಿಂತೆ ಇಲ್ಲ ತಾಯಿ. ನವಂಬರ್ ಮುಗೀತು. ಸ್ವಲ್ಪ ಕಷ್ಟ ಎಲ್ಲಿವರೆಗೂ ಅಂದರೆ ಇಲ್ಲ, ಇಲ್ಲಿವರೆಗೂ ಅಷ್ಟೆ. 2024 ನವಂಬರ್ವರೆಗೂ. ಅದಾದಮೇಲೆ ಇಡೀ ಜೀವನ ಭಾಳ ಎತ್ತರಕ್ಕೆ ಬೆಳಿತೀಯ ತಾಯಿ. ನೀನಾತು ನಿನ್ನ ಗಂಡ ಆಯ್ತು ನೋಡಿ, ಭಾಳ ಚೆನ್ನಾಗಿದೆ. ನಾನು ಒಂದೇ ಹೇಳೋದು ನಿಮಗೆ, ಶುಕ್ರ ಶಾಂತಿ ಮಾಡ್ಕೊ, ಪ್ಲಸ್ 7 ಕ್ಯಾರೆಟು ಪಚ್ಚೆ ಹಾಕು ತಾಯಿ, ಪ್ಲಸ್ ಹವಳವನ್ನು ಧರಿಸು. ನನಗೆ ಆರ್ಡರ್ ಮಾಡಿದರೆ 9 ದಿನ ಜಪ ಮತ್ತು ಹೋಮ ಮಾಡಿ ಅದನ್ನು ಸಂಪೂರ್ಣವಾಗಿ ಶುಚಿತ್ವ ಮಾಡಿ ಶುದ್ಧ ಮಾಡಿ ನಾನು ಕಳಿಸ್ಕೊಡ್ತೀನಿ. ಕಣ್ಣು ಮುಚ್ಚಿ ಹಾಕು ತಾಯಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತೀನಿ.